ಅಶೋಕ್ ಅವರ ಬಗ್ಗೆ ನಮಗೆಲ್ಲ ಮಕ್ಕಳಿಗಾಗಿ ನಮಗೆಲ್ಲರೂ ನಾವು ಓದಿರ್ತೀವಿ. ಇಡೀ ವಿಶ್ವದ ಇತಿಹಾಸದಲ್ಲಿ ಸಾಮ್ರಾಟ್ ಅಶೋಕ್ ಅವರ ಬಗ್ಗೆ ಯಾವ ಥರ ಚಿಂತನೆ ಮತ್ತು ಅವರ ವ್ಯಕ್ತಿತ್ವ ಪ್ರಭಾವ ಯಾವ ಥರ ಇದೆ ಅಂದರೆ, ಭಾರತ ವಿಶ್ವ ಗುರು ಮಾರ್ಗ ಮೇಲೆ ನಡಿಲಿಕ್ಕೆ ಹಿಂದಿನ ನಾವು ಇವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಾಮ್ರಾಟ್ ಅಶೋಕ್ ಅವರ ಕಾಲಕ್ಕೆ ಅವರೊಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಟ್ಟಿದ್ರು. ನಿಮ್ಮ ಎಷ್ಟನ್ನು ಶಕ್ತಿ ಬಲವಾನ್ ಆದ್ರೂ ಈ ಜಗತ್ತನ್ನ ನೀವು ಗೆಲ್ಲಬಹುದು ಪವರ್ ಮುಖಾಂತರ, ರಾಜ ಮುಖಾಂತರ, ಬೇರೆ ಬೇರೆ ವಿದ್ಯಾ ಮತ್ತು ನ್ಯೂಕ್ಲಿಯರ್ ಮುಖಾಂತರ. ಮಾನವ ಕುಲಕ್ಕೆ ಬೇಕಾಗಿದ್ದು ಶಾಂತಿ, ಅದು ಅಲ್ಟಿಮೇಟ್ ಧರ್ಮ ಅಂತ ಸಂದೇಶ ರವಾನಿಸಿ ಅವಾಗೆ ಭಾರತ ದೇಶಕ್ಕೆ ವಿಶ್ವಗುರು ಮಾಡಿದರು ಅಶೋಕ್ ಸಾಮ್ರಾಟ್. ಈಗ ಇಡೀ ಜಗತ್ತಿನಲ್ಲಿ ಮಾನವ ಮೌಲ್ಯಗಳು ಏನಾಗುತ್ತವೆ ಅಂತ ನಮ್ಮನ್ನು ನಾವು ಹೀಗೆ ಅಣ್ಣವರು ಒಂಟಿಯವರು ಹೇಳಿದರು. ಸುನೀಲ್ ಕುಮಾರ ಒಂಟಿಯವರು ಒಂದು ದೊಡ್ಡ ಇತಿಹಾಸ. ಈ ದೇಶಕ್ಕೆ ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಮನುಷ್ಯಗೆ, ಪ್ರತಿಯೊಂದು ಮನೆಗೆ ಒಂದು ಇತಿಹಾಸ ಇದೆ. ಈ ದೇಶದ ಆಸ್ತಿ ಅಂದರೆ ನಮ್ಮ ಸ್ವರ್ಣ ಇತಿಹಾಸ, ಮಾನವ ಮೌಲ್ಯಗಳ ಇತಿಹಾಸ ಮತ್ತು ಧಾರ್ಮಿಕ ಹಿನ್ನೆಲೆ, ಆಧ್ಯಾತ್ಮಿಕ ಶಕ್ತಿ ನಮಗೆಲ್ಲರಿಗಿದೆ. ಅದಕ್ಕಾಗಿ ಪ್ರತಿಯೊಂದು ಮಾನವ ಭಾರತದಲ್ಲಿ ಇರುವ ಎಲ್ಲರೂ ಬಹಳ ಶ್ರೇಷ್ಠ ಆಗಿದ್ದಾರೆ. ಇದು ನಾವು ಹೆಮ್ಮೆಯಿಂದ ಹೇಳ್ಬೋದು. ನಾವು ಭಾರತೀಯರು ಈ ಇಡೀ ವಿಶ್ವ ಮಾನವ ಕುಲಕ್ಕೆ ಒಂದು ಮಾದರಿಯಾದ ಸಮಾಜ ಕೊಟ್ಟಿರು ನಾವು. ಅದ್ರ ಉದಾಹರಣೆ ಅಂದರೆ ಒಂಟಿಯವರು ಮೊನ್ನೆ ನನಗೆ ಹೇಳಿದ್ರು, ಸರ್ ನಿಮ್ಮ ಒಂಟಿ ಸರ್ ನಿಮ್ಗೆ ಹೆಂಗೆ ಬಿತ್ರಿ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ಇನ್ನು ನಿಮ್ಮ ದೊಡ್ಡ ಫ್ಯಾಮಿಲಿ ಅದ, ಎಲ್ಲರೂ IAS IPS ಮತ್ತೆಲ್ಲ ಪೊಲಿಟಿಷಿಯನ್ಸ್ ಇಷ್ಟು ದೊಡ್ಡರು ಒಂದೇ ಮನಿತನ. ಇದು ಒಂಟಿ ಹೆಂಗೆ ಬೀತದ, ಇದು ಹೆಸರು ಸ್ವಲ್ಪ ನನಗೆ ಡೈಜೆಸ್ಟ್ ಆಗಿದಿಲ್ಲ. ಇದರ ಹಿನ್ನೆಲೆ ಏನಂದ್ರೆ ಏನು ಹೇಳಿದ್ರು ಅವರು, ನಮ್ಮ ಪುರುಖರು, ನಮ್ಮ ಹಿರಿಯರು ಬಂಧನವಾಸ ಅವ್ರ ಜೊತೆ ಒಂಟಿ ಹಿಡ್ಕೊಂಡು ಕಾಲ್ದಾರಿಲಿಂದ ಬಂದವರು, ಅದಕ್ಕಾಗಿ ನಮ್ಮ ಹೆಸರು ಒಂಟಿ ಬಿದ್ದದ ಅಂತ ಹೇಳಿ. ನೋಡ್ರಿ, ಈ ಶರಣರ ಬಂಧನವಾದ ಬುದ್ಧರ ನಾಡಿನಲ್ಲಿ ನಮ್ಗೆಲ್ಲರಿಗೂ ಒಂದು ವ್ಯತ್ಯಾಸ ಇದೆ. ನಮ್ಗೆಲ್ಲರಿಗೂ ಒಂದು ವ್ಯಕ್ತಿತ್ವ ದೊಡ್ಡದಿದೆ. ನಾವು ಯಾವ ದೇಶದಲ್ಲಿ ಹೋಗಿ ಆ ಲಿಬರ್ಟಿ ಮೇಲೆ ನಿಂತರೂ ಜಯ ಹವಾಮಲ್ಲಿನ ಅಂತ ಅಂತಕ್ಕಂಥ ನಮ್ಮಲ್ಲಿ ಶಕ್ತಿ ಇದೆ. ವಿಶ್ವಗುರು ಬಸವಣ್ಣ ಅವರು ಹಚ್ಚಿದ ಮಾನವ ಸಮಾಜದ ಜ್ಞಾನ ಜ್ಯೋತಿ ಇವತ್ತು ಕಲ್ಯಾಣಕಾರಿ ಪುರುಷರಾಗಿ ನಮ್ಮ ಹವಾಮಲ್ಲಿನಾಥ್ ಮಹಾರಾಜರು ಈ ಕಲ್ಯಾಣ ಕರ್ನಾಟಕ ಜನ ಏನಂತ ಇಡೀ ವಿಶ್ವಕ್ಕೆ ತೋರಿಸ್ತಾ ಇದ್ದಾರೆ. ಇದು ಸಣ್ಣ ಮಾತಲ್ಲ. ಇಲ್ಲಿ ಸಣತೆಯಲ್ಲಿ ಬಂದು ಬುದ್ಧ ಧಮ್ಮದ ಪಕ್ಕದಲ್ಲಿ ಇವತ್ತು ನಾವು ಏನು ಸಮ್ರಾಟ್ ಅಶೋಕದ ಆಚರಣೆ ಮಾಡ್ತೀವರು. ಮತ್ತೊಂದು ಇತಿಹಾಸ ಕಾಯಂ ಮಾಡಿದ್ದಾರೆ. ಆ ಇತಿಹಾಸ ಅಂದ್ರೆ ಇನ್ನೂವರೆಗೆ ಯಾರು ಮಾಡಿದ್ರು ಒಂಟಿ ಸಾಹೇಬ್ರೆ, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿಯನ್ನು ಬಾಬಾ ಸಾಹೇಬ್ರು ಹೊರಟು ಸ್ಥಳದಲ್ಲಿ ಮಾಡುವ ಧೈರ್ಯ ಈ ನಮ್ಮ ಕಲ್ಯಾಣಕಾರಿ ಪುರುಷರಾದ ನಮ್ಮ ಮಹಾತ್ಮ ಮತ್ತ ಮಾನವ ಕುಲಕ್ಕೆ ಒಂದು ಹೊಸ ಮಾದರಿ ಮಾರ್ಗಾಗಿ ನಮ್ಮೆಲ್ಲರಿಗೂ ರೋಲ್ ಮಾಡತಕ್ಕಂಥ ಹವಾಮಲ್ಲಿನಾಥ್ ಮಹಾರಾಜ್ ಮಾಡಿದ್ದಾರೆ. ಇವತ್ತು ನಾನು ಎಲ್ಲ ಪ್ರೋಗ್ರಾಮ್ 3-4 ಪ್ರೋಗ್ರಾಮ್ ಎಲ್ಲ ಬಿಟ್ಟು ಇದು ವಿಶ್ವದ ಒಬ್ಬ ದೊಡ್ಡ ಖ್ಯಾತ ಸ್ಕಾಲರ್ ಆದ ಅವ್ರು ಬರಬೇಕಾಗಿತ್ತು. ಅವ್ರಿಗೆ ಪ್ಲೇನ್ ತಪ್ಪಿದ್ದಾರೆ. ಅವ್ರ ಅಂತಾರೆ ಒಂದು 2 ನಿಮಿಷ ನನಗೆ ಮಾತು ಕೊಟ್ಟು ನಾನು ಮೊದಲ ಮುಖಾಂತರ ಮಾತಾಡ್ಬೇಕು. ಇಲ್ಲಿ ಬಂದವ್ರು ಏನು ಹೇಳಿದ್ರು ಅಂದರೆ, ಇಲ್ಲಿ ಬಂದು ಹೋಗಿದ್ರು, ನೋಡ್ರಿ ನಿಮ್ಮ ಕಲ್ಯಾಣ ಕರ್ನಾಟಕ ಒಳಗೆ ಭಾಳ ಇಷ್ಟು ಅದ್ಭುತವಾದ ವ್ಯಕ್ತಿತ್ವಗಳು ಇದೆ ಮಹಾರಾಜವರಾಗಲಿ. ಮತ್ತು ಅದಲ್ಲದೆ ಅಶೋಕ ಧಮ್ಮದ ಇಲ್ಲಿ ಸ್ಥಾಪನೆ ಆಗಿದೆ ಮತ್ತು ಅವ್ರದ್ದೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಂದರೆ ಇದು ಭಾರತ ದೇಶದ ವಿಶ್ವಗುರು ಆಗ್ಲಿಕ್ಕೆ ಇದು ನಿಮ್ಮ ನೆಲನೇ ಕಾರಣ ಅಂತ ಹೇಳ್ತಾರೆ. ನಾವು ಹಂಗಿದ್ದೀವಿ ಕಲ್ಯಾಣ ಕರ್ನಾಟಕದವರು. ನಾವು ಭಾಳ ಹೆಮ್ಮೆಲಿಂದ ಹೇಳ್ಬೋದು, ಒಂದು ಸಂವಿಧಾನ ಮುಖಾಂತರ ನಮಗೆ ಸಿಕ್ಕಿತ್ತು ಆರ್ಟಿಕಲ್ 371J ಮತ್ತು ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಜಗತ್ ಜ್ಯೋತಿ ಬಸವಣ್ಣವರು ಮತ್ತು ಕಲ್ಯಾಣಕಾರಿಕ ಪುರುಷರಾದ ಮಹಾತ್ಮ ಹವಾಮಲ್ಲಿನಾಥ್ ಮಹಾರಾಜ್. ಇದು ನಮ್ಮ ಬಹಳ ಸೌಭಾಗ್ಯ ಇದೆ. ನಾವು ಕರ್ನಾಟಕ, ಬೇರೆ ಕರ್ನಾಟಕ ಏನ್ರಿ ನೀವು ಕಲ್ಯಾಣ ಕರ್ನಾಟಕ ಜನ ಬಹಳ ಮುದ್ದು ಜನರು, ಏನ್ರಿ ನೀವು ಬಹಳ ಒಳ್ಳೆ ಜನರು. ಅತಿಥಿ ಸತ್ಕಾರ, ಅತಿಥಿ ವೈಭವ ಮತ್ತು ಅತಿಥಿ ಎಷ್ಟು ನೀವು ಪ್ರೀತಿ ಮಾಡ್ತೀರಿ ಮತ್ತು ಎಷ್ಟು ಪ್ರೀತಿಲಿಂತಿರ್ತಿ. ಈ ಕಾಲದಲ್ಲಿ ನಿಮ್ಮಲ್ಲಿ ಜಾತಿ ಮತ ಕುಲ ಏನೂ ಇಲ್ಲ. ಬೆಂಗಳೂರೊಳಗ
ಕರ್ನಾಟಕ ಉತ್ಸವ ಕಾರ್ಯಕ್ರಮಕ್ಕೆ ಮುದ್ದೆಯವರು ಬಂದಾಗ ಆ ಜನ ಮುದ್ದೆಯನ್ನು ಆಶ್ಚರ್ಯ ಪಡೆದಿದ್ದಾರೆ. ಸಾವಿರಾರು ಜನ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ. ಎಲ್ಲ ಜನ ಏನ್ರಿ ಇಂಥ ಸಂತರು ಇದ್ದಾರೆ. ಯಾಕಂದರೆ ಇದಕ್ಕೆ ಒಂದೇ ಕಾರಣ, ನಾವು ಏನು ನಮ್ಮ ಹಿರಿಯರು ಒಂದು ಒಳ್ಳೆ ಏನಾರೇ ಮಾಡಿರ್ಬೋದು. ಅದಕ್ಕಾಗಿ ಭೂಮಿಯಲ್ಲಿ ಬಸವಣ್ಣವರು ಭೂಮಿಯಲ್ಲಿ ಬಂದ ನಮ್ಮ ಭೂಮಿಯಲ್ಲಿ ಬುದ್ಧನ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ. ನಾವು ಈ ಜಗತ್ತಿಗೆ ಮಾದರಿ ಆಗತಕ್ಕಂಥ ನಮ್ಮ ಆರ್ಟಿಕಲ್ 370 ನಾವು ಶ್ರೇಷ್ಠ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಇದ್ದೀವಿ. ಆ ಥರನೇ ಶ್ರೇಷ್ಠ ಭಕ್ತರು, ಭಕ್ತಿ, ಶ್ರದ್ಧೆ ಮತ್ತು ಶ್ರೇಷ್ಠ ಮಾನವ ಕುಲಕ್ಕೆ ನಮ್ಮ ಮಲ್ಲಿನಾಥ್ ಮಹಾರಾಜ್ ಅವರ ನೇತೃತ್ವದಲ್ಲಿ ಇಡೀ ವಿಶ್ವಗುರು ಆಗ್ಲಿಕ್ಕೆ ನಾವು ಮಾದರಿ ಸಮಾಜವನ್ನು ನಿರ್ಮಾಣ ಮಾಡಿ ಈ ಸಭೆ ಮುಖಾಂತರ ನಾನು ಹೇಳ್ಬಹುದೆಂದು ನನ್ನ ಈ ಮಾತನ್ನು ನೀವೀರಿಗೆ ಮಾಡ್ತೇನೆ. ಜಯ ಬುದ್ಧ, ಜಯ ಬಸವ, ಜಯ ಬಂಧನವಾಸ್. ಮಲ್ಲಿನಾಥ್ ಮಹಾರಾಜ್ ಕಿ ಜೈ.